ಪರ್ಸೆಂಟ್ ಆಫ್ ದ ಇನ್ವೆಸ್ಟರ್ಸ್, ನ್ಯೂ ಇನ್ವೆಸ್ಟರ್ಸ್ ಅವರು ಆ್ಯಪ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಡೂ ಇಟ್ ಯುವರ್ ಸೆಲ್ಫ್ ಅಂತ ಏನು ಹೇಳ್ತೀವಿ ನಾವು, ಅದರ ಮೂಲಕ ಬರ್ತಾ ಇದ್ದಾರೆ. ಡಿಸ್ಟ್ರಿಬ್ಯೂಟರ್ ನಿಮ್ಮೊಟ್ಟಿಗಿದ್ರೆ ಇವರ 10-15 ವರ್ಷದ ಎಕ್ಸ್ಪೀರಿಯನ್ಸು ನಿಮ್ಮೊಟ್ಟಿಗಿರುತ್ತೆ. ಸೆಬಿ 2.25% ತನಕ ಒಂದು ಸ್ಕೀಮ್ ಮೇಲೆ ಚಾರ್ಜ್ ಮಾಡಲಿಕ್ಕೆ ಅಲೋ ಮಾಡುತ್ತೆ. 2.25% ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದವರು ಸೇವ್ ಮಾಡೋದಿಲ್ಲ. ಅವ್ರು ಸೇವ್ ಮಾಡೋದು ಖಾಲಿ 0.5% to 1%. ನಮಸ್ಕಾರ ವೀಕ್ಷಕರೇ, ನೀವೇ ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟನ್ನು ನಾವಿತ್ತು ಚಾಯ್ಸ್ ಮಾಡ್ಕೊಂಡಿದ್ದೀವಿ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ, ನೀವು ಡೈರೆಕ್ಟಾಗಿ ಕಂಪನಿಯ ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಲಾಭ ಜಾಸ್ತಿ ಸಿಗುತ್ತೆ ಅಂತ. ಎಟ್ ದ ಸೇಮ್ ಟೈಮ್ ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡುವ ಥ್ರೂ ಇಂಟರ್ಮೀಡಿಯೇಟರಿ ಮೂಲಕ ಮಾಡುವಂಥ ಸಾಮಾನ್ಯ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳು ಇದೆ. ಹಾಗಿದ್ರೆ ಇದು ಏನು ಅಂತ ನಾವಿವತ್ತು ತಿಳ್ಕೊಳ್ಳೋಣ. ಈ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ನಾಲೆಜಬಲ್ನ ಸ್ಥಾಪಕರಾದಂತಹ ವಿನೋದ್ ತಂತ್ರಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ವಿನೋದ್ ತಂತ್ರಿ ಅವರೇ. ನಮಸ್ಕಾರ. ಅಂದಹಾಗೆ ಇವತ್ತಿನ ಎಪಿಸೋಡ್ನಲ್ಲಿ ಡೈರೆಕ್ಟಾಗಿ ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ ಅಂದರೆ ಕಂಪನಿಗಳ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದರ ಬಗ್ಗೆ ಮತ್ತು ರೆಗ್ಯುಲರ್ ಆಗಿ ಇಂಟರ್ಮೀಡಿಯೇಟರ್ ಮೂಲಕ ಸಿಗುವಂಥ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಯಾವುದ್ರ ಬಗ್ಗೆ ಹೆಚ್ಚು ಲಾಭ ಸಿಗುತ್ತೆ, ಅದರ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಅನ್ನೋದ್ರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ ಅಂತ. ಮೊದಲನಾಗಿ ಈ ಕಾನ್ಸೆಪ್ಟ್ ಬಗ್ಗೆ ಒಂದು ಮಾತು ಹೇಳ್ತೀರಾ ಅಂತ ತಾವು? ಈ ಪ್ರಶ್ನೆಗೆ ಆ್ಯಕ್ಚುಲಿ ಏನು ತುಂಬ ಒಂದು ಚರ್ಚೆಗಳು ನಡೀತಾ ಇದೆ ವಿಡಿಯೋಗಳಲ್ಲಿ. ಓಕೆ, ಇದು ಡೈರೆಕ್ಟ್ ಹೋಗಿ ಅಂತ ತುಂಬ ವೀಡಿಯೋಸ್ ಹೇಳ್ತಾ ಇದೆ, ರೆಗ್ಯುಲರ್ ಆಗಬೇಕು ಅಂತ ಕೆಲವು ವೀಡಿಯೋಸ್ಗಳು ಹೇಳ್ತಾ ಇದೆ. ಸೊ ಏನು ಇದು ಅಂತ ಕೇಳಿದ್ರೆ, ಸೊ ಮ್ಯೂಚುವಲ್ ಫಂಡ್ಗಳಲ್ಲಿ ಬೇಸಿಕ್ಲಿ ಒಂದು ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರುತ್ತೆ, ಒಂದು ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಆ ಎಕ್ಸ್ಪೆನ್ಸನ್ನು ನೀವು ಅದರಲ್ಲಿ ಒಂದು ಎಕ್ಸ್ಪೆನ್ಸ್ ಏನು ಅಂತ ಹೇಳಿದ್ರೆ ಕಮಿಷನ್ ಎಕ್ಸ್ಪೆನ್ಸ್. ಓಕೆ, ಒಂದು ಡೈರೆಕ್ಟಾಗಿ ಬಂದರೆ ನಿಮಗೆ ಆ ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ. ಸೊ ಬೇಸಿಕ್ ಅನಿಸಿಕೆ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಏನು ಅಂತ ಹೇಳಿದ್ರೆ, ಸೆಬಿ 2.25% ತನಕ ಒಂದು ಸ್ಕೀಮ್ ಮೇಲೆ ಚಾರ್ಜ್ ಮಾಡಲಿಕ್ಕೆ ಅಲೋ ಮಾಡುತ್ತೆ. ಓಕೆ, ಅದರಲ್ಲಿ ಕಮಿಷನ್ ಎಕ್ಸ್ಪೆನ್ಸಸ್ಸು ಇದೆ. ಈಗ ಜನರಲ್ಲಿ ಒಂದು ಭಾವನೆ ಏನಿದೆ ಅಂತ ಹೇಳಿದ್ರೆ, ನಾನು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ರೆ ಓಕೆ ಈ ಎಂಟೈರ್ 2.25% ನಾನು ಸೇವ್ ಮಾಡ್ತೀನಿ ಅಂತ ಹೇಳೋದು ಒಂದು ಭಾವನೆ ಇದೆ. ಆದರೆ ಅದನ್ನು ನೀವು ಕರೆಕ್ಟಾಗಿ ಡಾಟಾ ನೋಡಿದ್ರೆ ಇಟ್ ಈಸ್ 2.25% ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದವರು ಸೇವ್ ಮಾಡೋದಿಲ್ಲ. ಅವರು ಸೇವ್ ಮಾಡೋದು ಖಾಲಿ 0.5% to 1%. ಓಕೆ, ಯಾಕೆಂದರೆ ಉಳಿದ ಎಕ್ಸ್ಪೆನ್ಸಸ್ ಇದ್ದೇ ಇರುತ್ತೆ. ಸೊ ಓನ್ಲಿ 3 ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರನ್ನು ಬೈಪಾಸ್ ಮಾಡಿ ನೀವೇ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. ಸೊ ತುಂಬ ಇನ್ವೆಸ್ಟರ್ಸ್ ಇದನ್ನು ನೋಡ್ತಾ ಇದ್ದಾರೆ, ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಮಾಡ್ತಾ ಇದ್ದಾರೆ. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಆ್ಯಕ್ಚುಲಿ ಡೈರೆಕ್ಟ್ ಮತ್ತು ರೆಗ್ಯುಲರಿಗೆ ನಿಮಗೆ ಒಬ್ಬರು ಇನ್ವೆಸ್ಟ್ಮೆಂಟ್ ಏಜೆಂಟು ಗೈಡ್ ಮಾಡೋರು ಇರ್ತಾರೆ. ಇದರಲ್ಲಿ ನೀವೇ ನಿಮ್ಮ ಡಿಸಿಷನ್ ತೊಗೊಂಡು ನೀವೇ ಮುಂದೆ ಹೋಗ್ತೀರಾ. ಅದರಲ್ಲಿ ನಿಮಗೆ 0.5% to 1% ಸೇವ್ ಆಗುತ್ತೆ. ಓಕೆ ಸರ್, ಹಾಗಾದರೆ ನಿಮ್ಮ ಪ್ರಕಾರ ಏನು ಈ ಮೀಡಿಯೇಟರಿ ಮೂಲಕ ಮಾಡುವಂಥ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅದರ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಏನು ಅಂತ? ಸೊ ಈಗ ಮೀಡಿಯೇಟರ್ ಥ್ರೂ ಮಾಡೋದ್ರಿಂದ ನೀವು ಫಸ್ಟ್ ನಾವು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ನೋಡಬೇಕಾಗಿರೋ ವಿಷಯ ಇದು. ಈ ಕ್ವಶನಿಗೆ ಆನ್ಸರ್ ಏನು ಅಂತ ಕೇಳಿದ್ರೆ ನೀವು, ಯಾಕಂದರೆ ನಾನು ಡೈರೆಕ್ಟಾಗಿ ಹೇಳಿದ್ರೆ ನಾನು ಯಾವುದೋ ಒಂದು ಸೈಡ್ ಮಾತಾಡ್ತಾ ಇದ್ದೀನಿ ಅಂತ ಆಗುತ್ತೆ. ಸೊ ಈಗ ಯಾವುದೇ ಒಂದು ಕೆಲಸ ಮಾಡಬೇಕು, ಒಂದು ಮನೆ ಕಟ್ಟಬೇಕಾದ್ರೆ ನಮಗೆ ನಾನೇ ಮನೆ ಕಟ್ತೀನಿ, ವಾಪಸ್ ಇಂಜಿನಿಯರಿಗೆ ಯಾಕೆ ಕೊಡಬೇಕು, ಕೆಲಸದವ್ರಿಗೆ ಯಾಕೆ ಕೊಡಬೇಕು ಅಂಥೇಳಿ ಒಂದು ಭಾವನೆ ಬರ್ಬೋದು. ನಾಳೆ ಒಂದು ಆಪ್ರೇಷನ್ ಆಗಬೇಕು ಅಂತಾದರೆ ನಾನೇ ಮಾಡ್ಬೋದಲ್ಲ ಅಂಥೇಳಿ. ಸೊ ಇದೆಲ್ಲ ನಾವು ಒಂದು ಅರ್ಥ ಮಾಡ್ಕೋಬೇಕು ಅಂತ ಏನಂತ ಹೇಳಿದ್ರೆ, ಎವ್ರಿ ಸ್ಟೇಜಲ್ಲಿ ಒಂದು ಏನು ಕೆಲಸ ಅವ್ರು ಮಾಡಬೇಕು ಅವರೇ ಮಾಡಬೇಕು. ಸೊ ನೀವು ಬೈ ಚಾನ್ಸ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಇದೆ, ನಾಲೆಜ್ ಇದೆ, ನಿಮ್ಮ ಹತ್ರ ಟೈಮ್ ಇದೆ ಬೇಕಾದಷ್ಟು ಇಂತಾದರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ನೀವೇ ನೋಡ್ಕೋಬೋದು. ಓಕೆ, ಆದರೆ ಇಲ್ಲ ನೀವು ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ನನಗೆ ಮ್ಯೂಚುವಲ್ ಫಂಡ್ ಹೇಗೆ ಸೆಲೆಕ್ಟ್ ಮಾಡೋದು ಗೊತ್ತಿಲ್ಲ, ಅಥವಾ ನನಗೆ ಸ್ಕೀಮ್ ಸೆಲೆಕ್ಷನ್ ಗೊತ್ತಿಲ್ಲ, ಯಾವಾಗ ಇನ್ವೆಸ್ಟ್ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ, ಅಥವಾ ಗೋಲ್ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಗೊತ್ತಿಲ್ಲ, ಇದೆಲ್ಲ ನಿಮ್ಮ ಹತ್ರ ಚಾಲೆಂಜಸ್ ಇದೆ. ಆದರೆ ನೀವು ಡಿಸ್ಟ್ರಿಬ್ಯೂಟರ್ಸ್ ಥ್ರೂ ಹೋಗೋದು ಒಂದು ಆಪ್ಷನ್ ನಿಮಗೆ. ಓಕೆ ಸರ್, ಇತ್ತೀಚಿನ ಒಂದು ಟ್ರೆಂಡ್ ಏನಂತಂದರೆ ಗೂಗಲ್ನಲ್ಲೇ ಒಂದು ಸರ್ಚ್ ಮಾಡಿಬಿಡೋದು,
ಟಾಪ್ 5 ಮ್ಯೂಚುವಲ್ ಫಂಡ್ ಯಾವುದು ಅಥವಾ ಟಾಪ್ 10 ಈ ಥರ ಒಂದು ಸರ್ಚ್ ಮಾಡಿಬಿಟ್ಟು ಆಮೇಲೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಅದು ಹಿಂದೆ ಮುಂದೆ ಏನು ನೋಡದೆ ಅದರಲ್ಲಿ ಸ್ಟಡಿ ಮಾಡದೆ ಮಾಡ್ತಾರೆ, ಎಷ್ಟೋ ಮಂದಿ ಮಾಡಿದ ಉದಾಹರಣೆ ನಾವು ಗಮನಿಸಿ. ಇದರಿಂದ ಏನು ಅನುಕೂಲ ಆಗುತ್ತಾ ಅಪಾಯ ಆಗುತ್ತಾ ಅಂತ ಏನು ಹೇಳ್ತೀರಾ ಅಂತ? ನೀವು ಹೇಳೋದು ಕರೆಕ್ಟು. ಟಾಪ್ 5 ಫಂಡ್ಸ್ ಫಾರ್ 2023 ಇನ್ನೊಂದು ಲೆವೆಲ್ ಇದೆ. ಸೊ ಟಾಪ್ 5 ಫಂಡ್ ಫಾರ್ 2023 ಅಂತ ಹಾಕ್ತಾರೆ, ಅದು ಟಾಪ್ 5 ಫಂಡ್ ಬರುತ್ತೆ. ಓಕೆ, ಆದರೆ ಏನು ಆಗ್ತಾ ಇದೆ ಅಂತ ಒಂದು ನೋಡೋಣ. ಸೊ ನೀವು ಹೇಳಿದ್ದು ಕರೆಕ್ಟು. ಆಲ್ಮೋಸ್ಟ್ 30% ಆಫ್ ದ ಇನ್ವೆಸ್ಟರ್ಸ್, ನ್ಯೂ ಇನ್ವೆಸ್ಟರ್ಸ್, ಅವರು ಆ್ಯಪ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಡೂ ಇಟ್ ಯುವರ್ ಸೆಲ್ಫ್ ಅಂತ ಏನು ಹೇಳ್ತೀವಿ ನಾವು, ಅದರ ಮೂಲಕ ಬರ್ತಾ ಇದ್ದಾರೆ. ಆದರೆ ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಯಾಕೆಂದರೆ ಫಿನ್ಟೆಕ್ ಇನ್ವೆಸ್ಟ್ಮೆಂಟ್ಸಿಂದ ಬರ್ತಾ ಇದೆ, ನೋಡ್ಕೊಂಡು ಅವರೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ನಾವು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ತೆಗೆದ್ವಿ. ಈ ಸ್ಟ್ಯಾಟಿಸ್ಟಿಕ್ಸ್ ತೆಗೆದ್ರೆ ಈ ಫಿನ್ಟೆಕ್ಗಳಿಂದ ಥ್ರೂ ಬರ್ತಾ ಇರೋ ಇನ್ವೆಸ್ಟ್ಮೆಂಟ್, ಅವರ ಆ್ಯಪ್ಸ್ ಥ್ರೂ ಬರ್ತಾ ಇರೋ ಇನ್ವೆಸ್ಟ್ಮೆಂಟ್ಸ್ ಏನಿದೆ, SIPs ಸ್ಪೆಷಲಿ, ಅದರ ಏಜ್ 1 ವರ್ಷಕ್ಕಿಂತ ಕಡಿಮೆ. ಸೊ ಜನರಲಿ ನಾವು ಆ್ಯಸ್ ಅ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಆರ್ ಡಿಸ್ಟ್ರಿಬ್ಯೂಟರ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವನ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಲಾಂಗ್ ಟರ್ಮ್ಗೆ ತುಂಬ ಒಳ್ಳೆ ಒಂದು ವೆಲ್ತ್ ಕ್ರಿಯೇಟ್ ಆಗುತ್ತೆ. ಓಕೆ, ನೀವು ಮ್ಯೂಚುವಲ್ ಫಂಡ್ಸ್ ಪ್ರಾಡಕ್ಟೇ ಡಿಸೈನ್ ಆಗಿರೋದು 10 ವರ್ಷ 12 ವರ್ಷಕ್ಕೋಸ್ಕರ. ಸೊ ಈ ಒಂದು ಡೂ ಇಟ್ ಯುವರ್ ಸೆಲ್ಫ್ ಆರ್ ಡೂ ಇಟ್ ಮೈ ಸೆಲ್ಫ್ ಅಂತ ಒಂದು ಏನು ಇನ್ವೆಸ್ಟರ್ಸ್ ಬರ್ತಾರೆ, ಅವರು ನೀವು ಹೇಳ್ದಂಗೆ ಗೂಗಲ್ ಮಾಡ್ತಾರೆ, ನೋಡ್ತಾರೆ, ರಿಟರ್ನ್ಸ್ ಚೆನ್ನಾಗಿದೆ, ಇನ್ವೆಸ್ಟ್ ಮಾಡ್ತಾರೆ. ಕಾನ್ಫಿಡೆನ್ಸ್ ಲೆವೆಲ್ಸ್ ಅಷ್ಟಿರೋದಿಲ್ಲ, ಕಮಿಟ್ಮೆಂಟ್ ಲೆವೆಲ್ ಅಷ್ಟಿರೋದಿಲ್ಲ. ಸೊ ಇನ್ವೆಸ್ಟ್ ಮಾಡಿ ಆಯಿತು, ಒಂದು 6 ತಿಂಗಳು, 1 ವರ್ಷ ಆದಮೇಲೆ ರಿಟರ್ನ್ ಸ್ವಲ್ಪ ಕಡಿಮೆ ಬಂತು, ಹಾಕಿದ ಇನ್ವೆಸ್ಟ್ಮೆಂಟ್ ಸ್ವಲ್ಪ ನೆಗೆಟಿವ್ ಹೋಯಿತು ಅಂತ ಹೇಳಿದ ಕೂಡಲೇ ವಿಡ್ರಾ ಮಾಡಿಬಿಡ್ತಾರೆ. ಸೊ ಅವರಿಗೆ ಆ್ಯಕ್ಚುಲಿ ಆ ಕಂಪೌಂಡಿಂಗ್ ಬೆನಿಫಿಟ್ ಏನಿದೆ ಅದು ಸಿಗೋದಿಲ್ಲ. ಓಕೆ, ಸೊ ಇದರಿಂದ ಇನ್ವೆಸ್ಟರ್ಸ್ ಬರ್ತಾರೆ, ಹೋಗ್ತಾರೆ, ಹಾಗೆ ಆಗ್ತಾಯಿದೆ. ಸೊ ಅದ್ರಿಗೆ ಆ್ಯಕ್ಚುಲಿ ಅವರಿಗೆ ಬೆನಿಫಿಟ್ ಸಿಗೋದಿಲ್ಲ. ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡಿದ್ವಿ, ಈ ಅವರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರೋದ್ರಿಂದ ಎವ್ರೇಜ್ SIP ಅಮೌಂಟ್ ಈಸ್ ಲೆಸ್ ದೆನ್ 500 rupees ಎವ್ರೇಜ್. ಓಕೆ, ಮಿನಿಮಮ್ ಇನ್ವೆಸ್ಟ್ಮೆಂಟೇ 500, ಇವ್ರದ್ದು ಲೆಸ್ ದೆನ್ 500 or 1000 rupeesಗಿಂತ ಹೆಚ್ಚು ಹೋಗೋದಿಲ್ಲ. ಇನ್ನೊಂದು ಅಬ್ಸರ್ವೇಷನ್ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ತುಂಬ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು, ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡೋರು, ಅವರು ಡಿಸ್ಟ್ರಿಬ್ಯೂಟರ್ ಥ್ರೂ ಅವ್ರ ಅಡ್ವೈಸರ್ ಥ್ರೂನೇ ಹೋಗ್ತಾ ಇದ್ದಾರೆ. ಸೊ ದ ಲಾರ್ಜೆಸ್ಟ್ ಟಿಕೆಟ್ ಅಂದರೆ ಒಬ್ಬರು ಇನ್ವೆಸ್ಟ್ ಮಾಡ್ತಾ ಇರೋದು ತುಂಬ ಕಡಿಮೆ, 2 crore ಎಲ್ಲ ಹೋಗಿರೋದು ತುಂಬ ಕಡಿಮೆ. ಓಕೆ, ಸಣ್ಣ ಇನ್ವೆಸ್ಟರ್ಸು, ಅದೂ ಶಾರ್ಟ್, ವೆರಿ ಅಲ್ಟ್ರಾ ಶಾರ್ಟ್, ಅವರು ಏನೋ ಟೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ಟೈಪ್ ಅಂಥವ್ರು ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಾಗ್ತಾ ಇದೆ, ಕೆಲವು ಆ್ಯಪ್ ಬೇಸ್ಡ್ ಕಂಪ್ನಿಗಳು 2023 SIP ಟಾಪ್ ಅಂತ ಹೇಳ್ತಾರೆ. 2023 ಕಂಪ್ಲೀಟ್ ಆದ ಕೂಡಲೇ ವಿಚ್ ಆರ್ ದ ಬೆಸ್ಟ್ SIPs ಫಾರ್ 2024. ಸೊ ಹೀಗೆ 1 ವರ್ಷ ಆದಮೇಲೆ ಒಂದು ಶಿಫ್ಟ್ ಮಾಡೋದೊಂದು ಇದಿರುತ್ತೆ. ಸೊ ಹೂಡಿಕೆದಾರರು ಸ್ವಲ್ಪ ಸುಮ್ಮನೆ, ಅಂದರೆ ಈಗ ಇವತ್ತು ಟಾಪ್ 5 ಇರೋದು ನಾಳೆ ಟಾಪ್ 5 ಇರೋದಿಲ್ಲ. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಕಂಟಿನ್ಯೂ ಮಾಡೋದು ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಆ್ಯಂಡ್ ಇಯರ್ ಆನ್ ಇಯರ್ ಸ್ಕೀಮ್ ಚೇಂಜ್ ಮಾಡೋದು, ಶಾರ್ಟ್ ಟರ್ಮ್ಗೋಸ್ಕರ ಇನ್ವೆಸ್ಟ್ ಮಾಡೋದು, ಇದೆಲ್ಲ ಆಗುತ್ತೆ. ಸೊ ಇನ್ವೆಸ್ಟರ್ಸು ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮಿಗೆ ಮಾಡೋದು, ಇಟ್ ಈಸ್ ನಾಟ್ ಅ ಕೇಕ್ ವಾಕ್. ಇಟ್ ಈಸ್ ನಾಟ್ ಅ ಕೇಕ್ ವಾಕ್. ಫಂಡ್ ಸೆಲೆಕ್ಷನ್ ಈಸ್ ನಾಟ್ ಸೊ ಈಸಿ ಇದು ಈಸಿ ಆಸ್ಪೆಕ್ಟ್ ಅಲ್ಲ ಅದು. ಸೊ ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾದರೆ ನಿಮಗೆ ಒಂದು ಹ್ಯಾಂಡ್ ಹೋಲ್ಡಿಂಗ್ ಮಾಡೋರು ಒಬ್ಬರು ಬೇಕೇ ಬೇಕು. ಸೊ ನೀವು ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾದರೆ, ನೀವು ಸುಮ್ಮನೆ ಒಂದು ಟೆಸ್ಟ್ ಮಾಡ್ತಾ ಇದ್ದೀರಾದರೆ, ಇಟ್ ಈಸ್ ನಾಟ್ ಯು ಮೇ ಲುಕ್ ಎಟ್ ದೀಸ್ ಥಿಂಗ್ಸ್ ಆರ್ ಡೂಯಿಂಗ್ ಇಟ್ ಡೈರೆಕ್ಟ್ಲಿ ಯುವರ್ ಸೆಲ್ಫ್. ಸರ್, ಅನೇಕ ಮಂದಿ ಏನಾಗಿದೆ ಅಂತಂದರೆ, ಡೈರೆಕ್ಟಾಗಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ, 1 ವರ್ಷ ಆದಮೇಲೆ ಅಥವಾ 1.5-2 ವರ್ಷ ಒಳಗೆ ಅದನ್ನು ವಿಡ್ರಾ ಮಾಡ್ತಾರೆ. ಯಾಕೆ ಇತ್ತೀಚಿನ ದಿವಸಗಳಲ್ಲಿ ಈ ಟ್ರೆಂಡ್ ಕಂಡು ಬರ್ತಾ ಇದೆ ಅಂತ ಹೇಳ್ತೀರಾ ಅಂತ? ಸೊ ಫಸ್ಟು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ನಾಟ್ ವಿಚ್ ಸ್ಕೀಮ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಗೋಲ್. ಸೊ ಈ ಇನ್ವೆಸ್ಟ್ ಮಾಡಿದವರು ಹೀಗೆ ಬಿಕಾಸ್ ವಿದೌಟ್ ಗೈಡೆನ್ಸ್ ಇನ್ವೆಸ್ಟ್ ಮಾಡ್ತಾ ಇರೋರು ಗೋಲ್ ಲೆಸ್ ಆಗಿ ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಗೋಲ್ ಇರೋದಿಲ್ಲ ಅವರಿಗೆ. ಸೊ ಆಗ ಒಂದು ಉತ್ಸಾಹದಿಂದ ಇನ್ವೆಸ್ಟ್ ಮಾಡೋದು, ಅದಾದಮೇಲೆ ಒಂದು ಆಫ್ಟರ್ 6 months ನೀವು ಯಾಕೆ ಇನ್ವೆಸ್ಟ್ ಮಾಡಿದಿರಿ ಮರ್ತೋಗಿರ್ತಾರೆ ಅವರು. ಸೊ ವಿಡ್ರಾ ಮಾಡ್ತಾರೆ. ಓಕೆ, ನಂದು 1,000 ರೂಪಾಯಿ ಹಾಕಿದ್ದು 900 ರೂಪಾಯಿ ಆಗಿದೆ, ತೆಗೆದುಬಿಡ್ತಾರೆ. ನೀವು ಇನ್ನೊಂದು ಪಾಯಿಂಟ್ ಹೇಳಿದ್ರಿ, 90% ಆಫ್ ದ ಪೀಪಲ್ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋರು ಏನು ಮಾಡ್ತಾರೆ, ಗೂಗಲಲ್ಲಿ ಹೋಗಿ ಅವರು ಹಾಕ್ತಾರೆ, ಅಲ್ಲಿ ರಿಟರ್ನ್ಸ್ ತುಂಬ ಚೆನ್ನಾಗಿರುತ್ತೆ. ಹೌದು, ರಿಟರ್ನ್ಸ್ ಇದ್ದಿರುತ್ತೆ, ಹೌದು. ಆದರೆ ಅದು 10 year ರಿಟರ್ನ್ಸ್, ಅದು 1 ವರ್ಷದ ರಿಟರ್ನ್ ಅಲ್ಲ. ಸೊ ಇವರು
ಆ ಹೈಯರ್ ಆ್ಯಂಟಿಸಿಪೇಷನ್ ಆಫ್ ರಿಟರ್ನ್ಸಿಂದ ಒಳಗೆ ಹೋದವರು ಅಲ್ಲಿ ಇಮಿಡಿಯೇಟ್ಲಿ ವೊಲಟಾಲಿಟಿ ಬಂದ ಕೂಡಲೇ ಒಂದು 400-500 ಪಾಯಿಂಟ್ ಮಾರ್ಕೆಟ್ ಬಿದ್ದು ಕೂಡಲೇ ಇಲ್ಲಿನೂ NAV ಕಡಿಮೆ ಆಗುತ್ತೆ. ಸೊ ಇದನ್ನೇ ನೋಡಿಕೊಂಡು ಓಕೆ ಅದಷ್ಟು ಹೇಳಿದ್ದು ಬರೋದಿಲ್ಲ, ನಾನು ಕಡಿಮೆ ರಿಟರ್ನ್ಸ್ ಬರುತ್ತೆ ಅಂಥೇಳಿ ಹೊರಗೆ ಬಂದುಬಿಡ್ತಾರೆ. ಸೊ ಒಂದು ಆಪ್ಷನ್ ಮಿಸ್ ಆಗ್ತಾರೆ ಏನು ಅಂತ ಹೇಳಿದ್ರೆ ಅದು ಲಾಂಗ್ ಟರ್ಮ್ ಅಲ್ಲಿ ರಿಟರ್ನ್ಸ್ ಕೊಟ್ಟಿರೋದು, ಇಲ್ಲಿ ನೀವು ಮಾಡ್ತಾ ಇರೋದು ಶಾರ್ಟ್ ಟರ್ಮ್. ನೀವ್ರೂ ಲಾಂಗ್ ಟರ್ಮ್ ಇದ್ದರೆ ಚೆನ್ನಾಗಿ ರಿಟರ್ನ್ ಬರುತ್ತೆ. ಇನ್ನೊಂದು ಅವರಿಗೆ ಪ್ಯಾನಿಕ್ ಸ್ಟ್ರೈಕ್ ಆದಾಗ, ಓಕೆ ಏನೋ ಒಂದು ಮಾರ್ಕೆಟ್ ನ್ಯೂಸ್ ಬಂತು, ಏನೋ ಒಂದು ಆಯಿತು, ಮಾರ್ಕೆಟ್ ಬಿತ್ತು. ಸೊ ಅದು ಪ್ಯಾನಿಕನ್ನು ಹೋಲ್ಡ್ ಮಾಡೋ ಕೆಪಾಸಿಟಿ ಇರೋದಿಲ್ಲ, ಯಾಕಂದರೆ ಇವ್ರ ಹತ್ರ ಗೋಲ್ ಇರೋದಿಲ್ಲ. ಓಕೆ, ಮತ್ತು ಒಬ್ಬರು ಗೈಡ್ ಇರೋದಿಲ್ಲ ಹತ್ತಿರ. ಇವತ್ತು ಸಚಿನ್ ತೆಂಡೂಲ್ಕರಿಗೂ ಒಂದು ಆ ಲೆವೆಲಲ್ಲಿ ಆಡ್ತಾ ಇರಬೇಕಾದ್ರೆ ಅವರಿಗೂ ಒಂದು ಕೋಚ್ ಅಂತ ಇದ್ದರು, ಅವ್ರು ಹ್ಯಾಂಡ್ ಹೋಲ್ಡ್ ಮಾಡಲಿಕ್ಕೆ ಒಬ್ಬರಿದ್ದರು. ಸೊ ಹಾಗೆಯೇ ಇನ್ವೆಸ್ಟ್ಮೆಂಟು ನೀವು 10-15 ವರ್ಷ ನಿಮ್ಮ ಹಾರ್ಡ್ ಅರ್ನ್ಡ್ ಮನಿ ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೆ ನೀವು 1% ನೋಡಿ 11% 10% ಕಳ್ಕೊಳ್ಳೋದು ಒಂದು ಗ್ರೇಟ್ ಐಡಿಯಾ ಅಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ನೀವೀಗ ಲಾರ್ಜ್ ಕ್ಯಾಪ್ ಫಂಡ್ ಅಂತ ತಗೊಳ್ತೀರಾ. ಲಾರ್ಜ್ ಕ್ಯಾಪ್ ಫಂಡಲ್ಲಿ 9% ಕೊಟ್ಟಿರೋ ಸ್ಕೀಮ್ ಇದೆ, 19% ರಿಟರ್ನ್ ಕೊಟ್ಟಿರೋ ಸ್ಕೀಮು ಇದೆ. ನೀವು 1% ಆಶೆಗೆ ಹೋಗಿ 1% ಉಳಿಸ್ತೀನಿ ಅಂತ ಹೇಳಿ ಹೋಗಿ ಯು ಮೇ ಬಿ ಲೂಸಿಂಗ್ ಔಟ್ 10% ರಿಟರ್ನ್ಸ್. ಸೊ ಅದನ್ನು ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡಬೇಕು. ಅದು 1% ಸೇವ್ ಮಾಡ್ತೀನಿ ಅಂತ ಹೇಳೋ ಒಂದು ಇದರಲ್ಲಲ್ಲ. ನಿಮಗೆ ಬೇಸಿಕ್ಲಿ ಬೇಕಾಗಿರೋದು ನೀವು ಕರೆಕ್ಟ್ ಅದರದ್ದು ಫ್ರೂಟ್ ತಗೋಬೇಕಾದ್ರೆ 10-12 ವರ್ಷ ನೀವು ಅಲ್ಲಿರಬೇಕು. ಅದಕ್ಕೆ ನಿಮಗೆ ಗೈಡೆನ್ಸ್ ಬೇಕು. ಸೊ 1% ಲಾಭಕ್ಕೆ ಹೋಗಿ 10% ಕಳ್ಕೊಳ್ಬೇಡಿ. ಸರ್, ನೀವೀಗ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋದ್ರಿಂದ ಯಾವ ರೀತಿ ರಿಸ್ಕ್ ಇರುತ್ತೆ ಅಂತ ತಾವು ಹೇಳಿದಿರಿ. ಸೊ ಹಾಗಾದರೆ ಈ ಡೈರೆಕ್ಟ್ ಪ್ಲ್ಯಾನ್ಗಳಲ್ಲಿ ಯಾರು ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೀರಾ ಅಂತ? ಓಕೆ, ಖಂಡಿತವಾಗಿ ಡೈರೆಕ್ಟ್ ಪ್ಲ್ಯಾನಲ್ಲಿ ಇನ್ವೆಸ್ಟ್ ಮಾಡೋರು ಮಾಡಲೇಬೇಕು. ಆದರೆ ಈಗ ಕ್ವೆಶನ್ ಏನು ಅಂತ ಹೇಳಿದ್ರೆ ಯಾರು ಇನ್ವೆಸ್ಟ್ ಮಾಡಬೇಕು ಅದರಲ್ಲಿ ಅಂಥೇಳಿ. ಸೊ ಯಾವುದೇ ಒಂದು ಇಂಡಿವಿಜುವಲ್ ಅವರಿಗೊಂದು 3 ಕ್ವೆಶನ್ ಕೇಳಲಿ. ಫಸ್ಟ್ ಕ್ವೆಶನ್ ಏನು ಅಂತ ಹೇಳಿದ್ರೆ, ನನಗೆ ಇದು ಮಾಡಲಿಕ್ಕೆ ಆಗುತ್ತಾ? ಓಕೆ. ಸೆಕೆಂಡು, ನಾನೇ ಸ್ವಂತ ಅದನ್ನು ಮಾನಿಟರ್ ಮಾಡೋದಾದರೆ ನನಗೆ ಅಷ್ಟು ಟೈಮ್ ಇದೆಯಾ? ಥರ್ಡ್ ಕ್ವೆಶನ್ ಏನಂತ ಹೇಳಿದ್ರೆ, ನನ್ನ ಕ್ಯಾಪಿಟಲ್ಗೆ ನಾನು ಔಟ್ಸೋರ್ಸ್ ಮಾಡಿದ್ರೆ ಉತ್ತಮನಾ? ಅಂದರೆ ನಾನು ಬೇರೆಯವರಿಗೆ ಕೊಟ್ಟು ನನ್ನ ಉದ್ಯೋಗಕ್ಕೆ ಫೋಕಸ್ ಮಾಡೋದು ಬೆಟ್ರಾ, ಅಥವಾ ನಾನು ದಿನದಲ್ಲಿ 2 ಗಂಟೆ ಅದನ್ನೇ ನೋಡಿ ಕೂತ್ಕೊಳ್ಳೋದು ಉತ್ತಮನಾ? ನಿಮ್ಗೆ ಅಷ್ಟು ಟೈಮ್ ಇದೆಯಾ? ಇಸ್ ಇಟ್ ವರ್ತ್? ಆರ್ ಯು ಆರ್ ವೆರಿ ಮಚ್ ಮೋರ್ ಪ್ರೊಡಕ್ಟಿವ್ ಇನ್ ಯುವರ್ ಬಿಸ್ನೆಸ್ ಆರ್ ಮ್ಯಾನೇಜಿಂಗ್ ಯುವರ್ ಮನಿ? ಸೊ ಈ ಕ್ವೆಶನ್ಸಿಗೆ ನಿಮಗೆ ಆನ್ಸರ್ ಸಿಗುತ್ತೆ. ನೀವೇ ಡಿಸೈಡ್ ಮಾಡ್ಕೊಳ್ಬೋದು ಯಾವುದು ಉತ್ತಮ ಅಂಥೇಳಿ. ಮತ್ತು ಏನು ಸ್ಕಿಲ್ಸ್ ಬೇಕು ಅಂತ ನೀವು ಕೇಳಿದ್ರೆ, ಯಾವುದೇ ಒಂದು ಸ್ಕೀಮ್ ಸೆಲೆಕ್ಟ್ ಕೇಳಬೇಕಾದ್ರೆ ಸೊ ತುಂಬ ಜನ 5 ಸ್ಟಾರ್ ರೇಟಿಂಗ್ ಎಲ್ಲ ನೋಡ್ತಾರೆ. ಮನಸ್ಸಲ್ಲಿ ಇಟ್ಕೊಳ್ಳಿ, ಅದು 5 ಸ್ಟಾರ್ ರೇಟಿಂಗ್ ಈಸ್ ದ ಪಾಸ್ಟ್ ಪರ್ಫಾರ್ಮೆನ್ಸ್ ಮೇಲೆ, ಫ್ಯೂಚರ್ ಪರ್ಫಾರ್ಮೆನ್ಸ್ ಮೇಲೆ ಅಲ್ಲ. ಸೊ ಕೆಲವು ತಿಂಗಳಾದ ಮೇಲೆ ಆ 5 ಸ್ಟಾರ್ ರೇಟಿಂಗ್ ಇರೋದು 3 ಸ್ಟಾರ್ ರೇಟಿಂಗ್ಗೆ ಡೌನ್ಗ್ರೇಡ್ ಆಗ್ಬೋದು. ಓಕೆ, ಸೊ ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೋಬೇಕು. ಓನ್ಲಿ ರಿಟರ್ನ್ಸ್ ಇಸ್ ನಾಟ್ ಅ ಪ್ಯಾರಾಮೀಟರ್, ಕನ್ಸಿಸ್ಟೆನ್ಸಿ ಆಫ್ ರಿಟರ್ನ್. ಈಗ ಮಾರ್ಕೆಟ್ ವಾಲಟೈಲ್ ಇರಬೇಕಾದ್ರೆ ಹೇಗೆ ರಿಟರ್ನ್ಸ್ ಬಂದಿದೆ, ಆ ಸ್ಕೀಮ್ ಹೇಗೆ ರಿಟರ್ನ್ಸ್ ಕೊಟ್ಟಿದೆ ಅದನ್ನು ನೋಡಬೇಕು. ಇನ್ನೊಂದು, ಈ ಡಿಸ್ಟ್ರಿಬ್ಯೂಟರ್ಗಳು ಫಂಡ್ ಮ್ಯಾನೇಜರ್ಸನ್ನು ಫಾಲೋ ಮಾಡ್ತಾರೆ. 5 ವರ್ಷ 10 ವರ್ಷ 15 ವರ್ಷದಿಂದ ಫಾಲೋ ಮಾಡ್ತಾರೆ. ಇವ್ರು ಹೇಗೆ ಮಾಡಿದ್ದಾರೆ, ಬೇರೆ ಬೇರೆ ಮಾರ್ಕೆಟ್ ಕಂಡೀಷನ್ಸಲ್ಲಿ ಅವ್ರದ್ದು ಏನು ಸ್ಟೇಟ್ಮೆಂಟ್ಸ್ ಇತ್ತು ಇದನ್ನು ಫಾಲೋ ಮಾಡ್ತಾರೆ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಪ್ರಕಾರ ನೀವು ಪ್ಲ್ಯಾನ್ ಹುಡುಕಬೇಕು. ಡಿಸ್ಟ್ರಿಬ್ಯೂಟರ್ ನಿಮ್ಮೊಟ್ಟಿಗಿದ್ದರೆ ಇವರ 10-15 ವರ್ಷದ ಎಕ್ಸ್ಪೀರಿಯನ್ಸು ನಿಮ್ಮೊಟ್ಟಿಗಿರುತ್ತೆ. ನೀವು ಹೊಸ ಇನ್ವೆಸ್ಟರ್ ಇರ್ಬೋದು, ಬಟ್ ನಿಮ್ಮ ಅಡ್ವೈಸರ್ ಅಥವಾ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಈಸ್ ದೇರ್ ವಿತ್ ಯು ಫಾರ್ 15-20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹಿಡ್ಕೊಂಡೇ ನಿಮ್ಮ ಕೈ ಹಿಡಿಯೋದವರು. ಸೊ ಇದನ್ನು ನೀವು ನೋಡ್ಕೋಬೇಕು. ಡೈರೆಕ್ಟ್ ಇನ್ವೆಸ್ಟರ್ಸ್ ನಿಮ್ಗೆ ಗೊತ್ತಿದೆ, ನಾಲೆಜ್ ಇದೆ, ನಿಮಗೆ ರೇಷಿಯೋಸ್ ನೋಡ್ಲಿಕ್ಕೆ ಗೊತ್ತಿದೆ, ರೇಟಿಂಗ್ಸ್ ನೋಡ್ಲಿಕ್ಕೆ ಗೊತ್ತಿದೆ, ರಿಸ್ಕ್ ಅಡ್ಜಸ್ಟೆಡ್ ರೇಟಿಂಗ್ ನೋಡ್ಲಿಕ್ಕೆ ಗೊತ್ತಿದೆ, ಆದರೆ ನೀವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ಬೋದು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ತುಂಬ ಜನ ಈ ರೆಗ್ಯುಲರಿಗೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲವರು ಮಿಸ್ಗೈಡ್ ಮಾಡಿರ್ತಾರೆ ಡಿಸ್ಟ್ರಿಬ್ಯೂಟರ್ಸ್ಗಳು. ಅದನ್ನು ಹೂಡಿಕೆದಾರರು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅವರು ಎಜುಕೇಟೆಡ್ ಆಗಬೇಕು, ಇನ್ಫಾರ್ಮೇಷನ್ ಅವ್ರ ಹತ್ರ ಇರಬೇಕು, ಯಾರೂ ಅವರಿಗೆ ಮಿಸ್ಗೈಡ್ ಆಗುವಾಗೆ ಇರಬಾರ್ದು. ಸೊ ಇದರ ಪ್ರಯುಕ್ತನೇ ನಾವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಲಿಕ್ಕೆ ಸರ್ಟಿಫಿಕೇಷನ್ ಎಕ್ಸಾಮ್ಸ್ ನಾವು ಕಂಡಕ್ಟ್ ಮಾಡ್ತೀವಿ. ಅದರ ಟ್ರೈನಿಂಗ್ ನಾವು ಕೊಡ್ತೀವಿ ಫ್ರೀ ಆಗಿ. ಸೊ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ, ವಿಸ್ತಾರ ನ್ಯೂಸ್ ಮೇಲೇ ಹೇಳಿದ್ವಿ, ಒಂದು 100 ಜನ ಅವರಿಗೆ ಸೀಟ್ ಕೊಡ್ತೀವಿ, ಫ್ರೀ ಆಗಿ ಟ್ರೈನಿಂಗ್ ಮಾಡ್ತೀವಿ ಅಂಥೇಳಿ. ಸೊ ಇನ್ನು ಮುಂದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಲಿಕ್ಕೆ, ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಲಿಕ್ಕೆ, ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಫಿಲ್ ಮಾಡಿ ನೀವು ನಮ್ಮ ಹತ್ರ ಕನೆಕ್ಟ್ ಮಾಡ್ಕೋಬೋದು. ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ, ನಿಮಗೆ ನೆಕ್ಸ್ಟ್ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡ್ತೀವಿ ಅದರಲ್ಲಿ. ವಿನೋದ್ ತಂತ್ರಿಯವರೇ, ಎಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ
ಡೈರೆಕ್ಟಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಮತ್ತು ಇಂಟರ್ಮೀಡಿಯೇಟರ್ಗಳ ಮೂಲಕ ಇನ್ವೆಸ್ಟ್ ಮಾಡುವ ರೆಗ್ಯುಲರ್ ಇನ್ವೆಸ್ಟ್ಮೆಂಟನ್ನು ಎರಡರ ಒಂದು ವ್ಯತ್ಯಾಸ ಏನು ಮತ್ತು ಯಾವುದರಲ್ಲಿ ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ಯಾರು ಯಾವುದನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದ ವೀಕ್ಷಕರೇ, ಇಂತಹ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.